ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸ್ಮಿತಾ. ಇವತ್ತಿನ ರೆಸಿಪಿ ಈಸಿಯಾಗಿ ಹೇಗೆ ರಾಗಿ ಮುದ್ದೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಗೆ 1 ಲೋಟ ನೀರು ಹಾಕ್ಕೊಂಡು ಹೈ ಫ್ಲೇಮನ್ನು ಇಟ್ಕೊಂಡು ಕುದಿಸ್ಕೋಬೇಕು. ಹಾಗೆ ಸ್ವಲ್ಪ ಉಪ್ಪು, 1 ಸ್ಪೂನ್ ರಾಗಿ ಹಿಟ್ಟು ಸೇರಿಸ್ಕೊಂಡು 1 ಚಮಚ ತಗೊಂಡು ಸ್ವಲ್ಪ 1-2 ರೌಂಡ್ ತಿರುಗಿಸ್ಕೊಬೇಕು. ಅದು ಚೆನ್ನಾಗಿ ಕುದಿಯೋವಾಗ 3/4 ಲೋಟದಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಎಲ್ಲ ಕಡೆ ಬೀಳೋ ಥರ ಹಾಕ್ಕೊಬೇಕು. ಒಂದೇ ಕಡೆ ದುಬುಕ್ ಅಂತ ಹಾಕ್ಕೊಬಾರ್ದು. ಅದಾದಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಹಂತದಲ್ಲಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಮತ್ತು 1-2 ನಿಮಿಷ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ತಿರುಗಿಸ್ಕೋಬೇಕು. ಮತ್ತು 1-2 ನಿಮಿಷ ಬಿಟ್ಬಿಟ್ಟು ಮತ್ತೆ ಇನ್ನೊಂದು 2 ರೌಂಡ್ ತಿರುಗಿಸ್ಕೋಬೇಕು. ಈ ಥರ ಹೀಗೆ ತಿರುಗಿಸ್ಕೊಳ್ಳೋದ್ರಿಂದ ಮುದ್ದೆ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಒಂದು ಬಟ್ಲು ತೊಗೋಬೇಕು, ಸ್ವಲ್ಪ ನೀರು ತೊಗೋಬೇಕು, 1 ಸ್ಪೂನ್ ತೊಗೋಬೇಕು. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದರಲ್ಲಿರೋದನ್ನೆಲ್ಲ ನೀಟಾಗಿ ಅದಕ್ಕೆ ತೆಗೆದು ಹಾಕ್ಕೊಬೇಕು. ಬಟ್ಲಿಗೆ ಸ್ವಲ್ಪ ನೀರು ಹಚ್ಕೋಬೇಕು. ಆವಾಗ ಹಿಟ್ಟು ಬಟ್ಲಿಗೆ ಜಾಸ್ತಿ ಅಂಟೋದಿಲ್ಲ. ಹಾಗೆ ಸ್ಪೂನೂ ಒಂದ್ಸರಿ ನೀರಲ್ಲಿ ಅದ್ಕೋಬೇಕು. ಇವಾಗ ನಾನೆಲ್ಲ ಕ್ಲೀನಾಗಿ ತೆಗೆದು ಅದಕ್ಕೆ ಹಾಕೋತಾ ಇದ್ದೀನಿ ಬಟ್ಲಿಗೆ. ಹಾಗೆ ಕೈನ ನೀರಲ್ಲಿ ಅದ್ಕೊಂಡ್ರೆ ಕೈಗೆ ಹಿಟ್ಟು ಅಂಟೋದಿಲ್ಲ. ಸ್ವಲ್ಪ ನಾದ್ಕೊಂಡ್ರೆ ಸಾಕು, ಜಾಸ್ತಿ ಏನು ನಾದೋದು ಬೇಡ. ಸ್ವಲ್ಪ ನಾದ್ಕೊಂಡು ಹಾಗೆ ಉಂಡೆ ಕಟ್ಕೊಂಡ್ರೆ ರಾಗಿ ಮುದ್ದೆ ರೆಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೋಬೋದು, ಬೇಗ ಮಾಡ್ಕೋಬೋದು. ಥ್ಯಾಂಕ್ ಯು.